ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲ್ನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮಂಜು ತಾರಾಳನ್ನು ಮದುವೆಯಾಗಲು ಹಿಂದೇಟು ಹಾಕುತ್ತಾನೆ. ಮಂಜು ತಾನು ಮತ್ತು ತಾರಾಳ ನಡುವಿನ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳಲ್ಲಿನ ಭಾರಿ ವ್ಯತ್ಯಾಸವನ್ನು ಗಮನಿಸುತ್ತಾನೆ. ತಾನು ಬಡವನಾಗಿರುವುದರಿಂದ ತಾರಾಳ ಮನೆಗೆ ಹೋಗಿ ಹೊಂದಿಕೊಳ್ಳುವುದು ಕಷ್ಟವಾಗುತ್ತದೆ ಎಂಬುದು ಅವನ ಭಾವನೆ. ನಾಳೆ ಯಾವುದಾದರೂ ಕಾರ್ಯಕ್ರಮಗಳಲ್ಲಿ ಮಂಜು ತಾರಾಳ ಕುಟುಂಬದವರನ್ನು ಕರೆದರೆ ಅಥವಾ ಅವರ ಮುಂದೆ ಹೋದರೆ ತನಗೆ ಮುಜುಗರವಾಗಬಹುದು ಎಂದು ಅವನು ಅಂದುಕೊಳ್ಳುತ್ತಾನೆ. ಪ್ರೀತಿಯಲ್ಲಿ ಮುಜುಗರ ಇರಬಾರದು ಎಂಬುದು ಅವನ ಅಭಿಪ್ರಾಯ. ಅದಲ್ಲದೆ ಮಂಜು ತಾನೊಬ್ಬ ಸಾಧಾರಣ ಉದ್ಯೋಗಿ ಎಂಬುದು ಅರಿತಿದ್ದಾನೆ. ತಾರಾ ಅವರನ್ನು ಪ್ರೀತಿಸಿದರೂ ಕೂಡ ನಾಳೆ ಜೀವನದ ನಿರ್ವಾಹಕ್ಕೆ ತಾನು ಕೂಲಿ ಕೆಲಸವನ್ನಾದರೂ ಮಾಡಲು ಸಿದ್ಧವಿರಬೇಕು. ಅಂತಹ ಕಠಿಣ ಜೀವನವನ್ನು ತಾರಾಳೊಂದಿಗೆ ಹಂಚಿಕೊಳ್ಳುವುದು ಸರಿಯಲ್ಲ ಎಂದು ಅವನು ಭಾವಿಸುತ್ತಾನೆ. ಮಂಜುವಿನ ಮನೆಯ ಪರಿಸ್ಥಿತಿ ಮತ್ತು ತಾರಾಳ ಮನೆಯ ಪರಿಸ್ಥಿತಿ ತೀರಾ ವಿಭಿನ್ನವಾಗಿರುವುದರಿಂದ ಇವರ ಸಂಬಂಧಕ್ಕೆ ಭವಿಷ್ಯದಲ್ಲಿ ತೊಂದರೆಯಾಗಬಹುದು ಎಂಬುದು ಮಂಜನ ಅಭಿಪ್ರಾಯ. ಈ ಕಾರಣದಿಂದಾಗಿ ಮಂಜು ತನ್ನ ಮತ್ತು ತಾರಾಳ ನಡುವಿನ ಸಾಮಾಜಿಕ ಅಂತಸ್ತಿನ ಅಂತರವನ್ನು ನೆನಪಿಸಿಕೊಂಡು ಆಕೆಯ ಪ್ರೀತಿಯನ್ನು ತಿರಸ್ಕರಿಸುತ್ತಾನೆ. ತಾರಾ ಎಷ್ಟೇ ಒತ್ತಾಯಿಸಿದರೂ ಕೂಡ ಮಂಜು ತನ್ನ ನಿರ್ಧಾರಕ್ಕೆ ಬದ್ಧನಾಗಿರುತ್ತಾನೆ. ಒಂದು ವೇಳೆ ತಾರಾ ಇನ್ನೂ ಹೆಚ್ಚಿಗೆ ಒತ್ತಾಯಿಸಿದರೆ ತಾನು ಕೆಲಸ ಬಿಡುವುದಾಗಿ ಮುಂದಾಗುತ್ತಾನೆ. ಇನ್ನೊಂದು ಕಡೆ ಮೋಹನ್ ಅವರಿಗೆ ಸಂಕಷ್ಟ ಕಾದಿರುತ್ತದೆ. ಶಿವರೆಡ್ಡಿಯ ರೌಡಿಗಳು ಮೋಹನ್ ಅವರ ಮೇಲೆ ಹಲ್ಲೆ ಮಾಡುತ್ತಾರೆ. ಇದಾದ ಬಳಿಕ ಬ್ಯಾಂಕ್ ಅಧಿಕಾರಿಗಳು ಬಂದು ಸಾಲ ಮರುಪಾವತಿಸದ ಕಾರಣ ಆಸ್ತಿ ಮತ್ತು ಮನೆಯನ್ನು ಜಪ್ತಿ ಮಾಡುವುದಾಗಿ ತಿಳಿಸುತ್ತಾರೆ. ಈ ಆಘಾತದಿಂದ ಮೋಹನ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಬ್ಯಾಂಕ್ ಅಧಿಕಾರಿಗಳು ಮನೆಗೆ ಬಂದು ಅವರು ಸುಮಾರು 11 ಕೋಟಿ ರೂಪಾಯಿಗಳನ್ನು ಹೆಚ್ಚು ಸಾಲವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಮತ್ತು 1 ವರ್ಷದಿಂದ ಬಡ್ಡಿಯನ್ನು ಕೂಡ ಕಟ್ಟಿಲ್ಲ. ಬ್ಯಾಂಕ್ ಅಧಿಕಾರಿಗಳು ನ್ಯಾಯಾಲಯದ ಆದೇಶದ ಮೇರೆಗೆ ನಾಳೆಯೇ ಮೋಹನ್ ಅವರ ಮನೆಯ ಮೇಲೆ ಜಪ್ತಿ ಮಾಡುವುದಾಗಿ ಕಠಿಣವಾಗಿ ಹೇಳುತ್ತಾರೆ. ತಮ್ಮ ಆಸ್ತಿ ಮತ್ತು ಮನೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಅತಿಯಾದ ಆತಂಕ ಮತ್ತು ಒತ್ತಡವನ್ನು ತಾಳಲಾರದೆ ಮೋಹನ್ ಅವರಿಗೆ ಹಾರ್ಟ್ ಅಟ್ಯಾಕ್ ಉಂಟಾಗಿರುತ್ತದೆ. ಇನ್ನೊಂದು ಕಡೆ ಮಂಜು ತನ್ನ ಕೆಲಸವನ್ನು ಬಿಡಲು ನಿರ್ಧರಿಸಲು ಪ್ರಮುಖ ಕಾರಣ ಏನೆಂದರೆ ತಾರಾಳೊಂದಿನ ಸಂಬಂಧದಲ್ಲಿನ ಅನಿಶ್ಚಿತತೆ ಮತ್ತು ಸಾಮಾಜಿಕ ಅಂತರ. ಮಂಜು ತಾರಾಳನ್ನು ಮದುವೆಯಾಗುವುದು ಸರಿಯಲ್ಲ ಎಂದು ಭಾವಿಸುತ್ತಾನೆ. ಏಕೆಂದರೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಅಪಾರ ವ್ಯತ್ಯಾಸವಿದೆ. ತಾರಾಳೊಂದಿಗೆ ಜೀವನವನ್ನು ಹಂಚಿಕೊಳ್ಳುವ ಬದಲು ಆ ಸಂಬಂಧದಿಂದ ದೂರವಿರುವುದೇ ಉತ್ತಮ ಎಂದು ಮಂಜು ನಿರ್ಧರಿಸುತ್ತಾನೆ. ಈ ಕಡೆ ದಿನೇಶ ಎಂಬ ವ್ಯಕ್ತಿಯು ರೋಹಿಣಿಯ ಹಿಂದಿನ ಜೀವನ ಮತ್ತು ಮಗ ಕ್ರಿಶ್ ಬಗ್ಗೆ ಸತ್ಯವನ್ನು ಸೂರ್ಯನಿಗೆ ಹೇಳುವುದಾಗಿ ಬೆದರಿಕೆ ಹಾಕುತ್ತಾನೆ. ಸೂರ್ಯ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡರೂ ದಿನೇಶನಿಗೆ ತಕ್ಕ ಪಾಠ ಕಲಿಸಲು ತನ್ನ ಸ್ನೇಹಿತರೊಂದಿಗೆ ಸೇರಿ ಅವನಿಗೆ ಹೊಡೆಯುತ್ತಾನೆ. ಅತ್ತ ಮೀನಾ ಕೂಡ ಸೂರ್ಯನಿಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಬೆಂಬಲ ನೀಡುತ್ತಾಳೆ. ರೋಹಿಣಿ ಮತ್ತು ಕೃಷ್ಣನ ರಹಸ್ಯವನ್ನು ಬಹಿರಂಗಪಡಿಸಲು ರೋಹಿಣಿಯ ಹಿಂದಿನ ಜೀವನ ಮತ್ತು ಅವಳ ಮಗ ಕೃಷ್ಣನ ಬಗ್ಗೆ ಇರುವ ಸತ್ಯವನ್ನು ಸೂರ್ಯನಿಗೆ ತಿಳಿಸುವ ಮೂಲಕ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುವುದು ಮತ್ತು ಸೂರ್ಯನಿಂದ ಹಣ ಪಡೆಯುವುದು ದಿನೇಶನ ಉದ್ದೇಶವಾಗಿತ್ತು. ರೋಹಿಣಿ ತನ್ನ ಬೇಡಿಕೆಗೆ ಹಣ ನೀಡಲು ನಿರಾಕರಿಸಿದಾಗ ದಿನೇಶ ಆಕೆಯ ಗುಟ್ಟನ್ನು ಸೂರ್ಯನಿಗೆ ಹೇಳಿ ಹಣ ವಸೂಲಿ ಮಾಡುವ ಸಲುವಾಗಿ ಗ್ಯಾರೇಜ್ಗೆ ಬಂದಿದ್ದನು. ಸೂರ್ಯನಿಗೆ ಹೆದರಿಸುವ ಪ್ರಯತ್ನ. ಸೂರ್ಯನ ಬಳಿ ಈ ವಿಷಯವನ್ನು ಹೇಳಿದರೆ ಆತ ರೋಹಿಣಿಯ ಮೇಲೆ ಕ್ರಮ ಕೈಗೊಳ್ಳುತ್ತಾನೆ ಅಥವಾ ಆಕೆಯ ದುರಹಂಕಾರವನ್ನು ಮುರಿಯುತ್ತಾನೆ ಎಂಬುದು ದಿನೇಶನ ತರ್ಕವಾಗಿತ್ತು. ದಿನೇಶನಿಗೆ ಸೂರ್ಯ ಮತ್ತು ಅವರ ಸ್ನೇಹಿತರು ತಕ್ಕ ಪಾಠವನ್ನು ಕಲಿಸಿದ ನಂತರ ಮೀನಾ ನಗುತ್ತಾ ಇಂತಹ ವ್ಯಕ್ತಿಗಳಿಗೆ ಅಯ್ಯೋ ಪಾಪ ಅನ್ನಬಾರದು, ನೀವು ಮಾಡಿದ್ದು ಸರಿಯಾಗಿದೆ ಎಂದು ಹೇಳುತ್ತಾರೆ. ಸೂರ್ಯ ತೆಗೆದುಕೊಂಡ ನಿರ್ಧಾರ ಮತ್ತು ದಿನೇಶನಿಗೆ ನೀಡಿದ ಶಿಕ್ಷೆಯ ಬಗ್ಗೆ ಮೀನಾ ಯಾವುದೇ ರೀತಿಯ ಪಶ್ಚಾತ್ತಾಪವಿಲ್ಲ, ಬದಲಾಗಿ ಅವಳು ಸೂರ್ಯನ ಕ್ರಮವನ್ನು ಮೆಚ್ಚುತ್ತಾಳೆ. ಇತ್ತ ಶ್ವೇತಾ ಶಾಂತಿಯ ಮನೆಗೆ ಬರುತ್ತಾಳೆ. ಈ ಶ್ವೇತಾ ಯಾರು ಅಂದರೆ ಅವಳು ಅಂದು ಶಾಂತಿ ಹೆಣ್ಣು ನೋಡಲು ಹೋಗಿದ್ದಾಗ ಪರಿಚಯವಾದ ಹುಡುಗಿ. ಇತ್ತ ಶ್ವೇತಾ ಮನೆಗೆ ಬಂದ ಕೂಡಲೇ ಮನೋಜನನ್ನು ಅಣ್ಣ ಎಂದು ಕರೆಯುತ್ತಾಳೆ. ಇದು ಮನೋಜರಿಗೂ ಅಚ್ಚರಿ ತರುತ್ತದೆ. ಆಕೆ ತನಗೆ ಅಣ್ಣಂದಿರು ಮತ್ತು ತಮ್ಮ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ ಎಂದು ವ್ಯಕ್ತಪಡಿಸುತ್ತಾಳೆ. ಇದನ್ನು ನೋಡಿದ ರವಿ ಮತ್ತು ಸೂರ್ಯನಿಗೆ ಅಚ್ಚರಿ ಎನಿಸುತ್ತದೆ. ಆಕೆ ಮನೆಗೆ ಬಂದಿರುವಾಗ ಅಡಿಗೆಯ ರುಚಿಯನ್ನು ನೋಡುತ್ತಾಳೆ. ಅದು ತುಂಬಾ ಚೆನ್ನಾಗಿರುತ್ತದೆ. ಅದನ್ನು ಅವಳು ಹೊಗಳುತ್ತಾಳೆ. ರವಿಯವರೇ ಅಡಿಗೆ ಮಾಡಿದ್ದು ಎಂದು ತಿಳಿದಾಗ ರವಿಯ ಪಾಕ ಕೌಶಲ್ಯತೆಯನ್ನು ಮೆಚ್ಚಿ ಅವನ ರೆಸ್ಟೋರೆಂಟ್ಗೆ ಬರುವುದಾಗಿ ಭರವಸೆ ನೀಡುತ್ತಾಳೆ.
ಆಕೆ ಸೂರ್ಯ ಮತ್ತು ರವಿ ಅವರ ಜೊತೆ ನಗುನಗುತ್ತಾ ಮಾತನಾಡುತ್ತಾ ಅವರ ನಂಬರ್ ಪಡೆದುಕೊಳ್ಳುತ್ತಾಳೆ. ಮನೋಜ್ ಆಕೆಯ ಸಂಬಂಧವನ್ನು ಒಪ್ಪಿಕೊಳ್ಳಲು ಹಿಂಜರಿಯುತ್ತಿದ್ದರೂ ಆಕೆ ಬಹಳ ಸಹಜವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾಳೆ. ಕೊನೆಯಲ್ಲಿ ಆಕೆ ಎಲ್ಲರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಕುಟುಂಬದ ಭಾಗವಾಗಿ ಆ ಕ್ಷಣವನ್ನು ಆನಂದಿಸುತ್ತಾಳೆ. ಇದು ಆಕೆಯ ಸಾಮಾಜಿಕ ಕೌಶಲ್ಯ ಮತ್ತು ಬಾಂಧವ್ಯ ಬೆಸೆಯುವ ಗುಣವನ್ನು ತೋರಿಸುತ್ತದೆ. ಶ್ವೇತಾಳ ನಡವಳಿಕೆ ಮತ್ತು ವರ್ತನೆ ಮನೋಜ್ಗೆ ಸ್ವಲ್ಪ ಮುಜುಗರವನ್ನು ಉಂಟುಮಾಡುತ್ತದೆ. ಆದರೆ ಸೂರ್ಯ ಮತ್ತು ರವಿ ಪರಿಸ್ಥಿತಿಯನ್ನು ಕಂಡು ನಗುತ್ತಾರೆ. ಇತ್ತ ಕುಸುಮ ಅವರು, ಮಂಜು ಆಕಾಶದೆತ್ತರಕ್ಕೆ ಬೆಳೆದಿದ್ದರೂ ತಾಯಿ ಪಾಲಿಗೆ ಅವನು ಯಾವಾಗಲೂ ಕೂಸು ಎಂಬ ಅರಿವಿರುತ್ತದೆ. ತಾನು ಉಸಿರಿರುವವರೆಗೂ ಮಗನನ್ನು ನೋಡಿಕೊಳ್ಳುವುದು ತನ್ನ ಜವಾಬ್ದಾರಿ ಎಂದು ನಂಬುತ್ತಾರೆ. ಮಗನಿಗೆ ಮದುವೆ ಮಾಡಿಸಿದರೆ ಅವನಿಗೆ ಸ್ವಂತ ಜವಾಬ್ದಾರಿಗಳು ಅರಿವಿಗೆ ಬರುತ್ತದೆ ಎಂದು ಅವರು ಆಶಿಸುತ್ತಾರೆ. ಅಷ್ಟೇ ಅಲ್ಲದೆ ತಾನು ಇಲ್ಲದ ದಿನದ ಬಗ್ಗೆ ಅವರಿಗೆ ಆತಂಕವಿದ್ದು ಆಗ ಮಗನೇ ತನ್ನ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕು ಎಂದು ಅವರು ಸಲಹೆ ನೀಡುತ್ತಾರೆ. ಮಂಜು ತನಗೂ ತಾರಾಗೂ ಇರುವ ಆರ್ಥಿಕ ಸ್ಥಿತಿಯ ವ್ಯತ್ಯಾಸವನ್ನು ಗುರುತಿಸುತ್ತಾನೆ. ತನ್ನಂತಹ ಬಡತನ ಜೊತೆ ಸೇರಿದರೆ ನಾಳೆಯ ದಿನ ತಾರಾಳ ಕುಟುಂಬದಲ್ಲಿ ಅಥವಾ ಅವರ ಸಾಮಾಜಿಕ ವಲಯದಲ್ಲಿ ಮುಜುಗರವಾಗಬಹುದು ಎಂಬುದು ಅವನ ಆತಂಕ. ಆದರೆ ತಾರಾಳ ತಂದೆ ತಾರಾಳ ಮೇಲೆ ತೋರುವ ಕಾಳಜಿಯನ್ನು ನೋಡಿ ಮಂಜು ತಾನು ಆಕೆಯ ಜೀವನದ ಭಾಗವಾದರೆ ಆಕೆಯ ಕುಟುಂಬದ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ತನ್ನ ಜೀವನದ ಶೈಲಿ ಮತ್ತು ತಾರಾಳ ಜೀವನದ ಶೈಲಿ ಹೊಂದಾಣಿಕೆಯಾಗುವುದಿಲ್ಲ ಎಂಬ ವಾಸ್ತವವನ್ನು ಅವನು ಅರ್ಥಮಾಡಿಕೊಳ್ಳುತ್ತಾನೆ. ಪ್ರೀತಿ ಎಂದರೆ ಪಡೆದುಕೊಳ್ಳುವುದು, ಬಿಟ್ಟುಕೊಡುವುದಲ್ಲ ಎಂದು ಅವನು ನಂಬುತ್ತಾನೆ. ಪ್ರೀತಿಯಲ್ಲಿ ಮುಜುಗರ ಇರಬಾರದು, ಆದರೆ ತಮ್ಮ ಸಂಬಂಧದಲ್ಲಿ ಮುಜುಗರ ಉಂಟಾಗುವ ಸಾಧ್ಯತೆಯೇ ಹೆಚ್ಚು ಎಂಬುದು ಅವನ ಭಾವನೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.